ಇವತ್ತು ವಿಶೇಷವಾದಂಥ ದಿನ. ಬಹುಶಃ ಇಲ್ಲಿ ವಾಕಿಂಗ್ ಮಾಡ್ತಾ ಇರ್ತಕ್ಕಂಥವರು ಬಹಳಷ್ಟು ಹಿರಿಯರು ಅವರ ಮಿತ್ರರೊಂದಿಗೆ ವಾಕಿಂಗ್ ಮಾಡ್ತಾ ಇದ್ದಾರೆ. ನಾವು ಏನು ಎಂದು ನಮಗಿಂತ ಚೆನ್ನಾಗಿ ಗೊತ್ತಿರೋದು ನಮ್ಮ ಸ್ನೇಹಿತರಿಗೆ ಮಾತ್ರ. ನಗುವಾಗ ಜೊತೆಗಿರ್ತಾರೆ, ಅಳುವಾಗ ಹೆಗಲು ಕೊಡುವಂತ ಈ ಸಂಬಂಧದ ಎಲ್ಲ ಬಂಧಗಳಿಗಿಂತ ಮೀರಿದಂತ ಸಂಬಂಧ ಅದೇ ಫ್ರೆಂಡ್ಶಿಪ್. ಇವತ್ತು ಫ್ರೆಂಡ್ಶಿಪ್ ಡೇ. ಎಲ್ಲ ಸ್ನೇಹಿತರಿಗೆ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಟು ಆಲ್ ಫ್ರಮ್ ವೈ ಸ್ಪೋರ್ಟ್ಸ್. ಐದಕ್ಕೆ 14 ನರೇಂದ್ರ ಎಸೆದ ಚೆಂಡು ಪರ್ವೇಜ್ ಓಟವನ್ನು ದಾಖಲಿಸ್ತಾ ಇಲ್ಲ. 4 ಎಸೆತಗಳಿವೆ, 14 ಓಟಗಳು ಬರಬೇಕಾಗಿದೆ. ಪರ್ವೇಜ್ ಎಸೆದ ಚೆಂಡು ಲಾಂಗ್ ವಿಭಾಗದಲ್ಲಿ ಸಿಕ್ಸರ್. 6 ಓಟದ ಸೇರ್ಪಡೆ. ಸ್ಟಿಲ್ ಮ್ಯಾಚ್ ಈಸ್ ಆನ್. 50-50 ಚಾನ್ಸಸ್ ಫಾರ್ ಬೋತ್ ಟೀಮ್. 3 ಎಸೆತ 8 ಓಟದ ಅವಶ್ಯಕತೆ. 3 ಬಾಲ್ 8 ರನ್ಸ್. 3ಕ್ಕೆ 8. ಮತ್ತೆ ಭರವಸೆನ ಹೊಡೆತ ಪರ್ವೇಜ್ ದಾಳಿ ಮುಖಾಂತರವಾಗಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್. ಮೊದಲಿಗೆ ತಿಳಿಸಿದ ಹಾಗೆ ಪರ್ವೇಜ್ ಇರುವಷ್ಟು ಕಾಲ ಯುಸಿಸಿ ತಂಡಕ್ಕೆ ತಲೆಬೇಲಿನ ವಿಚಾರ. ಇಲ್ಲಿ 4 ಎಸೆತಗಳಲ್ಲಿ 14 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಲೆಕ್ಕಾಚಾರದ ನಡುವೆ ಇವಾಗ ಕೇವಲ 2 ಎಸೆತ 2 ಓಟದ ಅವಶ್ಯಕತೆ. 2 ಬಾಲ್ 2 ರನ್ಸ್. 2ಕ್ಕೆ 2. ಮತ್ತೆ ನರೇಂದ್ರ ಎಸೆದ ಚೆಂಡು ರಕ್ಷಣಾತ್ಮಕ ಆಟವನ್ನು ಪರ್ವೇಜ್ ಆಡಿದ್ರು. 1 ಓಟ 2 ಓಟದ ಸೇರ್ಪಡೆ. ಯುಸಿಸಿ ರಾಕರ್ಸ್ ಬಡಿಸ್ ಮುಖಾಂತರವಾಗಿ ಸನ್ನಿ ಕ್ರಿಕೆಟರ್ಸ್ ಚಿಕ್ಕಬಳ್ಳಾಪುರ ಸೆಮಿಫೈನಲ್ ಟಿಕೆಟ್ ಅನ್ನು ಪ್ರವೇಶಿಸ್ತಾ ಇದೆ. ಅಲ್ಲಿ ಯಾರು ಗ್ರೌಂಡ್ ಒಳಗಡೆ ಬರಬೇಡಿ ಸರ್. ಅಲ್ಲಿ ಮುಂದಿನ ಪಂದ್ಯಾಟ ಮಾಡುವಂತ 2 ತಂಡಗಳು ಶೀಘ್ರಗತಿಯಲ್ಲಿ ಅಂಕಣಕ್ಕೆ ಆಗಮಿಸಿ.